ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ ದ್ವಾದಶಾಧ್ಯಾಯ. 12ನೇ ಅಧ್ಯಾಯ. ಕುಸುಮ ಶ್ರೇಷ್ಠಿಯ ವಿಷಾದಯೋಗ. ವೈಶ್ಯಸಭಾ ನಂತರ ತನ್ನ ರಾಜಪ್ರಸಾದಕ್ಕೆ ಆಗಮಿಸಿದ ಕುಸುಮಶ್ರೇಷ್ಠಿಯು ಭೋಜನವನ್ನು ಸ್ವೀಕರಿಸಲಾಗದೆ ಶಯ್ಯಾಗೃಹವನ್ನು ಪ್ರವೇಶಿಸಿದನು. ಮೃದುತಲ್ಪದ ಮೇಲೆ ಆಸೀನನಾಗಿ ದೀರ್ಘಕಾಲದ ನಿಟ್ಟುಸಿರು ಬಿಡುತ್ತಾ ಆಲೋಚನಾ ನಿಮಗ್ನನಾಗಿ, ಅಯ್ಯೋ, ನಾನು ಬಹುಕಾಲ ಸಂತಾನರಹಿತನಾಗಿ ಸಕಲ ದೇವತೆಗಳನ್ನು ಪ್ರಾರ್ಥಿಸಿ ಕಡೆಗೆ ಪುತ್ರಕಾಮೇಷ್ಟಿ ಯಾಗವನ್ನಾಚರಿಸಿ ದಿವ್ಯ ಗುಣಸಂಪನ್ನೆಯೂ ಅತಿಲೋಕ ಸೌಂದರ್ಯವತಿಯೂ ಆದ ಸುಪುತ್ರಿಯನ್ನು ಹೊಂದಿದನು. ಯುಕ್ತ ವಯಸ್ಕಳಾಗಿರುವ ತನ್ನ ಮಗಳಿಗೆ ತಮ್ಮ ಕುಲಜನಾದ ಯೋಗ್ಯವರನೊಡನೆ ವಿವಾಹ ಮಾಡಿ ಆಕೆಯ ಆಸೆ ಆಕಾಂಕ್ಷೆಗಳನ್ನು ಕಣ್ಣಾರೆ ಕಾಣಬೇಕೆಂದು ಎಷ್ಟೋ ಕನಸುಗಳನ್ನು ಕಂಡೆ. ಆದರೆ ನನ್ನ ಪೂರ್ವಜನ್ಮ ದುಷ್ಕೃತವೆಂತಹುದೋ ಅರಿಯೇ. ಈಗ ಇಂಥ ಅನಿವಾರ್ಯವಾದ ಕಷ್ಟವು ಒದಗಿದೆ. ಶಿರೀಷ ಕುಸುಮದಂತೆ ಕೋಮಲಾಂಗಿಯಾದ ನನ್ನ ಮುದ್ದು ವಾಸವಿಯು ಕೆಂಗಿಡಿಗಳನ್ನು ಕಾಡುವ ಅಗ್ನಿ ಜ್ವಾಲೆಗಳಲ್ಲಿ ಬೀಳಲು ಹೇಗೆ ಬಿಡಲಿ? ಈ ಊಹೆಯೇ ನನ್ನ ಹೃದಯವನ್ನು ದಹಿಸಿ ಬಿಡುತ್ತಿದೆ. ನನ್ನಂತಹ ದೌರ್ಭಾಗ್ಯಶಾಲಿ ಈ ಪ್ರಪಂಚದಲ್ಲಿ ಮತ್ತೋರ್ವನಿರುವುದಿಲ್ಲ ಎಂದು ದುಃಖಿಸತೊಡಗಿದನು. ಹಾಗೆ ವ್ಯಾಕುಲ ಚಿತ್ತನಾದ ತಂದೆಯನ್ನು ನೋಡಿ ಹಿಮವಂತನ ಬಳಿ ಸಾರಿದ ಪಾರ್ವತಿಯಂತೆ ವಾಸವಿ ಕನ್ನಿಕೆಯು ತನ್ನ ಜನಕನ ಸಮೀಪಕ್ಕೆ ಬಂದಳು. ದುರಂತ ದುಃಖಪೀಡಿತನಾದ ತಂದೆಯೊಡನೆ, ಜನಕ, ನೀನೇಕೆ ಹೀಗೆ ಪರಿತಪಿಸುತ್ತಿರುವೆ ಎಂದು ಪ್ರಶ್ನಿಸಿದಳು. ಬಳಿಕ ಕುಸುಮಾರ್ಯನು ತನ್ನ ಕುಮಾರಿಯನ್ನು ನೋಡಿ, ಮುದ್ದು ಮಗಳೇ, ನನ್ನ ಮನೋವೇದನೆಯನ್ನು ಏನೆಂದು ವರ್ಣಿಸಲಿ? ಕುಸುಮ ಕೋಮಲೆಯು ಸುಂದರಾತಿ ಸುಂದರ ರೂಪಳೂ ಆದ ನಿನ್ನೀ ಶರೀರವನ್ನು ದಿಶೆಗಳನ್ನು ಮುಟ್ಟುವ ಅಗ್ನಿಜ್ವಾಲೆಯಲ್ಲಿ ಹೇಗೆ ಬೀಳಿಸಬಲ್ಲೆ? ಪ್ರಾಣಕ್ಕಿಂತಲೂ ಪ್ರಿಯವಾದ ವಸ್ತುವು ಇಲ್ಲವಲ್ಲವೇ? ಲೋಕದ ಜನರು ತಮ್ಮ ಪ್ರಾಣ ರಕ್ಷಣಾರ್ಥವಾಗಿ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳನ್ನು ಸಮಸ್ತ ವಿಧಿ ಸಂಪತ್ತುಗಳನ್ನು ತ್ಯಜಿಸುವರೇ ಹೊರತು ಕುಲ ಮರ್ಯಾದೆ ರಕ್ಷಣೆಗಾಗಿಯೂ ಧರ್ಮ ರಕ್ಷಣೆಗಾಗಿಯೂ ಪ್ರಾಣವನ್ನು ನೀಗುತ್ತಿರುವ ನನ್ನಂಥ ದುರದೃಷ್ಟವಂತನು ದರಿದ್ರನು ಈ ಧರೆಯ ಮೇಲೆ ಬೇರೆ ಒಬ್ಬರಿರುವುದಿಲ್ಲ ಎಂದು ವಿಲಪಿಸಿದನು. ಆಗ ವಾಸವಿ ಕನ್ಯಕೆಯು, ಎಲೈ ತಂದೆಯೇ, ಅಶಾಶ್ವತವಾದ ಈ ಶರೀರಗಳ ಸಂಬಂಧಗಳಿಗಾಗಿ ದುಃಖಿಸುವುದು ಉಚಿತವಲ್ಲ. ನದಿ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುವ ಹುಲ್ಲುಕಡ್ಡಿಗಳು ಒಂದೆಡೆ ಒಂದು ಕ್ಷಣಕಾಲ ಪರಸ್ಪರ ಬೆರೆತು ಮತ್ತೆ ಬಿಟ್ಟಗಲಿ ಹೋಗುವಂತೆ ಈ ಸಂಸಾರ ಸಾಗರದಲ್ಲಿ ಬಂಧು ಮಿತ್ರ ಪುತ್ರ ಕಳತ್ರಾದಿಗಳು ಸಂಯೋಗವಾಗುತ್ತಾ ಬಿಟ್ಟು ಅಗಲುತ್ತಿರುವರು. ಜನ್ಮ ತಾಳಿದ ಭೂಮಿಜರೆಲ್ಲರೂ ಮರಣಿಸದೆ ತಪ್ಪದು. ಮರಣಿಸಿದ ಪ್ರತಿಯೊಬ್ಬರೂ ಜನ್ಮ ತಾಳದೆ ತಪ್ಪದು. ಪಾಂಚಭೌತಿಕವಾದ ಈ ಶರೀರವು ಅನಿತ್ಯವಾದುದು. ಆತ್ಮ ಒಂದೇ ನಿತ್ಯವೂ ಸತ್ಯವೂ ಆಗಿದೆ. ಆತ್ಮವು ಶಸ್ತ್ರಗಳಿಂದ ಛೇದಿಸಲ್ಪಡದು, ನೀರಿನಿಂದ ತೋಯಿಸಲ್ಪಡದು, ಅಗ್ನಿಯಿಂದ ಸುಡಲ್ಪಡದು, ವಾಯುವಿನಿಂದ ಒಣಗಿಸಲ್ಪಡದು. ಅದು ನಿರ್ವಿಕಾರವೂ ನಿತ್ಯವೂ ನಿರಂಜನವೂ. ಆತ್ಮತತ್ವವನ್ನು ಅರಿತವನು ಸರ್ವಾಧಿಕವಾದ ಆನಂದವನ್ನು ಹೊಂದಬಲ್ಲನು. ವಂಶಧರ್ಮವನ್ನು ಪಾಲಿಸುವುದಕ್ಕಾಗಿ ಅಸ್ಥಿರವಾದ ಅಶಾಶ್ವತವಾದ ದೇಹವನ್ನು ತೃಣಪ್ರಾಯವಾಗೆಣಿಸಿ ಪರಿತ್ಯಜಿಸಿ ಪರಮಾನಂದ ನಿಲಯವಾದ ಪರಂಧಾಮವನ್ನು ಹೊಂದಬೇಕು ಎಂದು ಧೀರವಚನಗಳಿಂದ ತಂದೆಯನ್ನು ಸಾಂತ್ವನಗೊಳಿಸಲು ಯತ್ನಿಸಿದಳು. ಆದರೂ ದುಃಖವನ್ನು ತಡೆಯಲಾರದ ತಂದೆಯನ್ನು ನೋಡಿ, ಹೇ ಜನಕ, ನೀನೀಗ ಮಹೋತ್ಕೃಷ್ಟವಾದ ತತ್ವದರ್ಶನವನ್ನು ಉಂಟು ಮಾಡುವೆನು. ಸಾವಧಾನ ಚಿತ್ತವಾಗಿ ಕೇಳು ಎಂದು ಹೀಗೆ ಹೇಳತೊಡಗಿದಳು. ನನಗೆ ತಂದೆ ತಾಯಿಗಳು, ಬಂಧು ಜನರು, ಶತ್ರು ಮಿತ್ರರು, ರಕ್ಷಕರು ಯಾರೂ ಇಲ್ಲ. ನಾನೇ ಸಮಸ್ತ ಲೋಕಕ್ಕೆ ಜನನಿ ಮತ್ತು ವಿಶ್ವರೂಪಿಣಿ.
ಮಾಯೆಯಿಂದ ಭ್ರಾಂತರಾಗಿ ಸಮಸ್ತ ಪ್ರಾಣಿಗಳು ಮೋಹದಲ್ಲಿ ಮುಳುಗುತ್ತಿದ್ದಾರೆ. ನಿನ್ನ ಅಜ್ಞಾನವಿನ್ನೂ ಮಾಯವಾಗಿ ಬಿಡುವುದು. ಲೋಕ ರಕ್ಷಣಾರ್ಥವಾಗಿ ನಾನು ನಿನ್ನ ಕುಮಾರಿಯಾಗಿ ಜನಿಸಿರುವೆನು. ನನ್ನನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಿನಗೆ ಸಾಲದು. ನಿನಗೆ ನನ್ನ ನಿಜರೂಪವನ್ನು ತೋರಿಸುವುದಕ್ಕಾಗಿ ದಿವ್ಯ ದೃಷ್ಟಿಯನ್ನು ಪ್ರಸಾದಿಸುತ್ತಿರುವೆನು. ನನ್ನ ದಿವ್ಯ ರೂಪವನ್ನು ದರ್ಶಿಸು ಎಂದು ಹೇಳಿ ಕುಸುಮಶ್ರೇಷ್ಠಿಯ ಎದುರು ವಾಸವಿ ಕನ್ಯಕೆಯು ತನ್ನ ದಿವ್ಯ ರೂಪದಿಂದ ಸಾಕ್ಷಾತ್ಕಾರವಾದಳು. ಬಾಲಭಾನುಕೋಟಿ ಪ್ರಕಾಶದಿಂದ ವಿಕಸಿತ ಜಪಾಕುಸುಮ ರಾಗಾರುಣ ಶರೀರ ಕಾಂತಿಯಿಂದ ಶಿರೋಭೂಷಣವಾದ ಚಂದ್ರರೇಖೆಯಿಂದ ನಕ್ಷತ್ರ ಹಾರಗಳಿಂದ ರತ್ನ ಕಾಂಚನ ಕರ್ಣಾಭರಣಗಳಿಂದ ಮಣಿಮಯ ಕಾಂಚೀಗುಣದಿಂದ ಸುವರ್ಣಾಂಬರ ಧಾರಿಣಿಯಾಗಿ ಪದ್ಯ ವೇದ ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಪದ್ಮಾಸನ ಸ್ಥಿತೆಯಾಗಿ ಪ್ರತ್ಯಕ್ಷಳಾದ ಆ ದೇವದೇವಿಯನ್ನು ಕುಸುಮಶ್ರೇಷ್ಠಿಯು ದರ್ಶಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿ ಪರಿಪರಿ ವಿಧಗಳಲ್ಲಿ ಸ್ತುತಿಸಿದನು. ಶ್ರೀ ವಾಸವಿ ದೇವಿ ಗೀತಾ ಪ್ರಬೋಧೆ. ಆ ದೇವಿಯೊಡನೆ, ಹೇ ಪರಮೇಶ್ವರಿ, ಯಾವುದರಿಂದ ನೀನೇ ನಾನಾಗುವೆನೋ ಅಂಥ ಜ್ಞಾನವನ್ನು ಯೋಗವನ್ನು ದಯಮಾಡಿ ನನಗೆ ಉಪದೇಶಿಸು ಎಂದು ಪ್ರಾರ್ಥಿಸಿದನು. ಕುಸುಮಶ್ರೇಷ್ಠಿಯ ಪ್ರಾರ್ಥನೆಯನ್ನು ಆಲಿಸಿದ ದೇವಿಯು ಪ್ರಸನ್ನಳಾಗಿ ಸರ್ವೋಪನಿಷತ್ಸಾರವಾದ ಜ್ಞಾನವನ್ನು ಈ ವಿಧವಾಗಿ ಉಪದೇಶಿಸಲಾರಂಭಿಸಿದಳು. ಹೇ ವೈಶ್ಯೋತ್ತಮ, ಸಮಸ್ತ ಸೃಷ್ಟಿಗಿಂತ ಮೊದಲು ನಾನೇ ಇದ್ದನು. ಆತ್ಮಸ್ವರೂಪಿಣಿಯಾದ ನಾನೇ ಪರಮಾತ್ಮ, ಚಿತ್ತು ಸಂವಿತ್ತು, ಪರಬ್ರಹ್ಮ ಎಂಬಿವೆಲ್ಲ ನನ್ನ ಪ್ರಧಾನ ನಾಮಗಳು. ನನ್ನ ತತ್ವವು ಅವಜ್ಞಾಸನ ಗೋಚರವು. ಅದು ಕೇವಲ ಶ್ರುತಿ ಪ್ರಾಮಾಣ್ಯದಿಂದ ಮಾತ್ರವೇ ತಿಳಿಯಲ್ಪಡುವುದು. ಅನಾದಿ ಸಿದ್ಧವಾದ ನನ್ನ ಶಕ್ತಿಯು ಮಾಯೆ ಪ್ರಕೃತಿ ಎಂಬ ನಾಮಗಳಿಂದ ಕರೆಯಲ್ಪಡುತ್ತಿದೆ. ಪ್ರತಿನಿತ್ಯವೂ ನಾವು ಮಾಡುವ ಸಕಲ ಕರ್ಮಗಳು ಗಾಢ ನಿದ್ದೆಯಲ್ಲಿ ಹೇಗೆ ಲಯಿಸುವವೋ ಹಾಗೆಯೇ ಜೀವಿಗಳು, ಕರ್ಮಗಳು, ಕಾಲಗಳು ಎಲ್ಲವೂ ಮಹಾಪ್ರಳಯದಲ್ಲಿ ನನ್ನ ಮಾಯೆಯಲ್ಲಿ ಲೀನವಾಗುತ್ತಿರುತ್ತವೆ. ನಾನು ಸತ್ವಾರಿ ತ್ರಿಗುಣಗಳಿಗೆ ಅತೀತಳಾದರೂ ಜೀವ, ಕರ್ಮ, ಕಾಲಗಳೊಡನೆ ಬೆರೆತಿರುವ ನನ್ನ ಮಾಯಾಶಕ್ತಿಯಿಂದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಳಾಗುತ್ತಿರುವೆನು. ತಂದೆ, ಯಾವ ನನ್ನ ಮಾಯಾಶಕ್ತಿಯಿಂದ ಸಕಲ ಚರಾಚರ ಪ್ರಪಂಚವು ಕಲ್ಪಿಸಲ್ಪಟ್ಟಿರುವುದೋ ಆ ಮಾಯೆ ಕೂಡ ನನ್ನಲ್ಲಿ ಕಲ್ಪಿಸಲ್ಪಟ್ಟಿದೆಯಾದ್ದರಿಂದ ಅದು ಮಿಥ್ಯೆಯೇ ಆಗುವುದು. ಆದ್ದರಿಂದ ನನ್ನ ಸ್ವರೂಪಕ್ಕಿಂತ ಬೇರಾವುದೂ ಇಲ್ಲ. ಮಿಥ್ಯೆಯಾದ ಈ ಮಾಯೆಯು ಅನಾದಿಯಾದ ಅಜ್ಞಾನದಿಂದ ಭ್ರಮೆಗೊಂಡವರ ವ್ಯಾವಹಾರಿಕ ಸಂಬಂಧವಾದ ದೃಷ್ಟಿಯಿಂದ ಅವಿದ್ಯೆ ಎಂಬ ಹೆಸರಲ್ಲಿ ಪ್ರಸಿದ್ಧವಾಗಿದೆ. ಹಾಗಲ್ಲದೆ ಪರಮಾತ್ಮ ದೃಷ್ಟಿಯಿಂದ ನೋಡಿದರೆ ಆ ಮಾಯೆ ಇಲ್ಲವೇ ಇಲ್ಲ. ಇದು ಕೇವಲ ಬ್ರಹ್ಮತತ್ವವೇ ಇದೆ. ಬ್ರಹ್ಮರೂಪಿಣಿಯಾದ ನಾನು ಸಮಸ್ತ ಲೋಕಗಳನ್ನು ಸೃಷ್ಟಿಸಿ ಘಟದಲ್ಲಿರುವ ಆಕಾಶದಂತೆ, ಕನ್ನಡಿಯಲ್ಲಿರುವ ಪ್ರತಿಬಿಂಬದಂತೆ ಜಗತ್ತಿನಲ್ಲಿ ಚಿದಾಭಾಸ ರೂಪದಲ್ಲಿ ಪ್ರಾಣಗಳನ್ನು ಎದುರಿಸಿಕೊಂಡು ಪ್ರವೇಶಿಸುತ್ತಿದ್ದೇನೆ. ಉತ್ತಮಾಧಮವಾದ ಸಮಸ್ತ ವಸ್ತುಗಳನ್ನು ಪ್ರಕಾಶಗೊಳಿಸುತ್ತಿರುವ ಸೂರ್ಯನು ಆ ವಸ್ತುಗತ ದೋಷಗಳಿಂದ ಹೇಗೆ ಲಿಪ್ತನಾಗುವುದಿಲ್ಲವೋ ಹಾಗೆಯೇ ನಾನೂ ಕೂಡ ಉಪಾಧಿಗತ ಗುಣದೋಷಗಳಿಂದ ಎಂದಿಗೂ ಲಿಪ್ತಳಾಗುವುದಿಲ್ಲ. ಆದರೂ ಅಜ್ಞಾನಿ ಜನರು ಬುದ್ಧಿ ಮೊದಲಾದವುಗಳಿರುವ ಕರ್ತೃತ್ವವನ್ನು ಆತ್ಮರೂಪಿಣಿಯಾದ ನನ್ನಲ್ಲಿ ಆರೋಪಿಸಿ ನನ್ನನ್ನೇ ಕರ್ತಳೆಂದು ನುಡಿಯುವರು. ಆದರೆ ನಾನು ಸೂರ್ಯ ಭಗವಾನನಂತೆ ಸಾಕ್ಷಿರೂಪಿಣಿಯೇ ಹೊರತು ಏನನ್ನೂ ಮಾಡುವವಳಲ್ಲ. ನಾನು ಸರ್ವಕ್ಕೂ ಸಾಕ್ಷೀಭೂತಳು. ಜಗತ್ತಿಗೆ ನಾನೇ ನೇತ್ರವು. ಸಮಸ್ತ ಜಗತ್ತುಗಳಲ್ಲಿ ನಾನು ವ್ಯಕ್ತವಾಗದ ರೀತಿಯಲ್ಲಿ ವ್ಯಾಪಿಸಿರುವೆ. ನನಗೆ ವಿನಾಶವಿಲ್ಲ. ನಾಶವಿಲ್ಲದ ಆನಂದ ಸ್ವರೂಪವಾದ ಪರಬ್ರಹ್ಮವು ನಾನೇ. ನನ್ನ ಮಾಯೆಯು ಸಕಲ ಜಗತ್ತನ್ನು ಉತ್ತಮೋತ್ತರಾದ
ದೇವತೆಗಳನ್ನು ಮಾನವರನ್ನೂ ಕೂಡ ಮೋಹಗೊಳಿಸುತ್ತಿದೆ. ಒಂದೇ ಹಗ್ಗವು ಹಾವಿನಂತೆ ಮತ್ತು ಹೂಮಾಲೆಯಂತೆ ಹೇಗೆ ಪ್ರಕಾಶಿಸುತ್ತಿದೆಯೋ ಹಾಗೆಯೇ ಜೀವೇಶ್ವರಾದಿ ರೂಪಗಳಿಂದ ನಾನೇ ಬೆಳಗುತ್ತಿರುವೆನು. ಜೀವಬಹುತ್ವವು ಏರ್ಪಟ್ಟಿರುವಂತೆಯೇ ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವಬಹುತ್ವವೂ ಕೂಡ ಮಾಯೆಯಿಂದ ಕಲ್ಪಿಸಲ್ಪಟ್ಟಿದೆ. ಅಂದರೆ ಅಜ್ಞಾನ ಭೇದದಿಂದ ಜೀವಬಹುತ್ವ ಮಾಯಭೇದದಿಂದ ದೇವಬಹುತ್ವವು ಏರ್ಪಟ್ಟಿದೆ. ಆಕಾಶಕ್ಕೆ ಘಟಾಕಾಶ ಮಠಾಕಾಶ ಮಹಾಕಾಶ ಎಂಬ ಭೇದವು ಕಲ್ಪಿಸಲ್ಪಟ್ಟಿರುವಂತೆಯೇ ಚೈತನ್ಯ ಸ್ವರೂಪಿಣಿಯಾದ ನನಗೆ ಜೀವನವೆಂದು ಈಶ್ವರನೆಂದು ಭೇದವು ಕಲ್ಪಿಸಲ್ಪಟ್ಟಿದೆಯೇ ಹೊರತು ನಾನೇ ಸರ್ವರೂಪಿಣಿಯು ಸಚ್ಚಿದಾನಂದ ರೂಪಿಣಿಯಾದ ನನ್ನಲ್ಲೇ ಪ್ರಪಂಚವೆಲ್ಲವೂ ತುಂಬಿದೆ. ರಾಜ, ನಾನೇ ಬ್ರಹ್ಮವು, ನಾನೇ ವಿಷ್ಣುವು, ನಾನೇ ಶಿವನು, ನಾನೇ ಶಕ್ತಿಯು, ನಾನೇ ಸೂರ್ಯನು, ನಾನೇ ಗಣಪತಿಯು. ನನ್ನಿಂದಲೇ ಚರಾಚರ ಸೃಷ್ಟಿಯು ಏರ್ಪಟ್ಟಿದೆ. ಮಾನವನು ಸದುಪದೇಶ ಪ್ರಾಪ್ತಿಯನ್ನು ಪಡೆದು ವಿರಕ್ತನಾಗಿ ಅರಿಷಡ್ವರ್ಗವನ್ನು ಜಯಿಸಿ ದಹಿಸಲಾಗದ ನೀರಿನಲ್ಲಿ ನೆನೆಯಿಸಲಾಗದ ಗಾಳಿಗೆ ಒಣಗಿಸಲಾಗದ ದೇಹವು ನಶಿಸಿದರೂ ನಾಶವಾಗದ ಶಾಶ್ವತ ಶುದ್ಧ ಚೈತನ್ಯ ಸ್ವರೂಪಾತ್ಮಳಾದ ನನ್ನನ್ನು ಅರಿತುಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೆ ಎಂದು ತನ್ನ ತತ್ವ ರಹಸ್ಯವನ್ನು ತಿಳಿಸಿದಳು. ನಂತರ ಕುಸುಮಶ್ರೇಷ್ಠಿಯು ಆ ದೇವಿಯನ್ನು ನೋಡಿ, ಓ ಪರಮೇಶ್ವರಿ, ಯಾವ ಯೋಗದಿಂದ ನಾನು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬಲ್ಲೆನೋ ಆ ಪ್ರಜ್ಞಾನ ಸಾಧಕವಾದ ಯೋಗವನ್ನು ಸಾಂಗವಾಗಿ ನನಗೆ ಪ್ರಬೋಧಿಸು ಎಂದು ಪ್ರಾರ್ಥಿಸಿದನು. ಆ ಬಳಿಕ ದೇವಿಯು, ಓ ವೈಶ್ಯಭೂಪ, ಜೀವಾತ್ಮ ಪರಮಾತ್ಮರಲ್ಲಿ ಏಕತ್ವವನ್ನು ಭಾವಿಸುವ ವ್ಯಕ್ತಿಯೇ ಯೋಗವೆನಿಸುವುದು. ಈ ಅಭೇದ ಜ್ಞಾನವೃದ್ಧಿಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ 6 ವಿಘ್ನಕಾರಕ ಶತ್ರುಗಳು. ಆ ಶತ್ರುಗಳನ್ನು ಜಯಿಸಿ ಯೋಗವನ್ನು ಸಾಧಿಸುವುದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ 8 ಅಂಗಗಳಿಂದ ಕೂಡಿದ ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಬೇಕು. ಈ ಅಷ್ಟಾಂಗ ಯೋಗದ ವಿವರಣೆಯನ್ನು ಕೇಳು. ಅಹಿಂಸೆ, ಸತ್ಯವಚನ, ಕಳ್ಳತನ ಮಾಡದಿರುವಿಕೆ, ಬ್ರಹ್ಮಚರ್ಯ, ಸರ್ವಭೂತ ದಯೆ, ತಾನು ಎಲ್ಲರಿಗಿಂತ ಕಿರಿಯನೆಂಬ ವಿನಯಭಾವ, ಸಹನೆ, ಧೈರ್ಯ, ಮಿತಾಹಾರ, ಬಹಿರಂತ ಶುದ್ಧಿ ಎಂಬಿವೆಲ್ಲ ಯಮವೆನಿಸುವವು. ತಪಸ್ಸನ್ನು ಆಚರಿಸುವುದು, ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವ ಕರ್ಮಗಳನ್ನು ಆಚರಿಸುವುದು, ದೊರೆತುದರಲ್ಲಿ ತೃಪ್ತಿ, ದೇವಬ್ರಾಹ್ಮಣರಲ್ಲಿ ವೇದಗಳಲ್ಲಿ ಶ್ರದ್ಧೆಯಿಂದಿರುವುದು, ಪ್ರಾತತ್ವವನ್ನರಿತು ದಾನ ಮಾಡುವುದು, ಪರಮೇಶ್ವರಿಯನ್ನು ಪೂಜಿಸುವುದು, ವೇದಾಂತ ವಾಕ್ಯಗಳನ್ನು ಕೇಳುವುದು, ತಪ್ಪು ಮಾಡಲು ನಾಚಿಕೆ ಪಡುವುದು, ಓಂಕಾರ, ಗಾಯತ್ರಿ ಮೊದಲಾದ ದೈವ ಮಂತ್ರಾದಿಗಳನ್ನು ಜಪಿಸುವುದು, ನಿತ್ಯ ಹೋಮಗಳನ್ನು ಆಚರಿಸುವುದು ಎಂಬೆಲ್ಲ ನಿಯಮವೆನಿಸುವವು. ಪದ್ಮಾಸನ, ಸ್ವಸ್ತಿಕಾಸನ, ಭದ್ರಾಸನ, ವಜ್ರಾಸನ, ವೀರಾಸನ ಎಂಬ 5 ವಿಧ ಆಸನಗಳಲ್ಲಿ ಯಾವುದಾದರೊಂದು ಆಸನದಲ್ಲಿರುವುದು ಅಥವಾ ಬೆನ್ನು ಮೂಳೆಯು ನೇರವಾಗಿ ಹೆಚ್ಚು ಕಾಲವಿರುವಂತಹ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವುದು ಆಸನವೆನಿಸುವುದು. ಎಡನಾಸಿಕ ರಂಧ್ರದಿಂದ ಹೊರಗಿನ ವಾಯುವನ್ನು ಒಳಗೆಳೆದುಕೊಂಡು ಆ ವಾಯುವನ್ನು ಒಳಗೆ ನಿಲ್ಲಿಸಿ ಬಳಿಕ ಬಲನಾಸಿಕ ರಂಧ್ರದಿಂದ ಮೆಲ್ಲನೆ ಹೊರಬಿಡುವ ಪ್ರಕ್ರಿಯೆಯನ್ನು ಪ್ರಾಣಾಯಾಮವೆನ್ನುವರು. ಇದನ್ನು ಸದ್ಗುರುವಿನಿಂದ ತಿಳಿದು ಸರಿಯಾಗಿ ಅಭ್ಯಾಸ ಮಾಡಬೇಕು. ಪ್ರತ್ಯಾಹಾರವೆಂದರೆ ಭೋಗ ವಸ್ತುಗಳ ಕಡೆಗೆ ಓಡುವ ಇಂದ್ರಿಯಗಳನ್ನು ಬಲಾತ್ಕಾರದಿಂದ ಆ ವಿಷಯಗಳಿಂದ ಹಿಂದೆಗೆಯುವುದು. ಧಾರಣ ಮತ್ತು ಧ್ಯಾನವೆಂದರೆ ಮನಸ್ಸನ್ನು ನಿಗ್ರಹಿಸಿ ಆತ್ಮನಲ್ಲಿ ನಿಲ್ಲಿಸಿ ಇಷ್ಟ ದೇವತೆಯನ್ನು ಸ್ಮರಿಸುವಿಕೆ. ಸಮಾಧಿ ಎಂದರೆ ಯೋಗ ಸ್ಥಿತಿಯಲ್ಲಿದ್ದು ಜೀವಾತ್ಮ ಪರಮಾತ್ಮರ ಅಭೇದವನ್ನು ನಿರಂತರವಾಗಿ ಚಿಂತಿಸುವುದು. ಮೇಲಿನ 8 ಅಂಗಗಳಿಂದ ಕೂಡಿರುವುದೇ ಅಷ್ಟಾಂಗ ಯೋಗ. ಚರಾಚರಾತ್ಮಕವಾದ ಪ್ರಪಂಚದಲ್ಲಿ 2 ವಿಧ ಸ್ಥಿತಿಗಳಿವೆ. ಅದರಿಂದ ಸಾಂಖ್ಯರಿಗೆ ಜ್ಞಾನಯೋಗ, ಕರ್ಮನಿಷ್ಠರಿಗೆ ಕರ್ಮಯೋಗವು ಪ್ರಧಾನವಾಗಿದೆ. ಈಗ ಕರ್ಮಯೋಗ ಪುಣ್ಯಕರ್ಮಗಳನ್ನಾಚರಿಸುವ
ವೇದವಾದ ಪರರು, ಕರ್ಮಾಚರಣ ಪರಾಯಣರು ನಿಷ್ಕಾಮ ಭಾವವನ್ನು ಹೊಂದುವುದಿಲ್ಲ. ಸ್ವರ್ಗ ಸುಖಗಳ ಕಾಮನೆಯಿಂದ ಅವರು ತಮ್ಮ ಜ್ಞಾನವನ್ನು ಕಳೆದುಕೊಳ್ಳುವರು. ಆದ್ದರಿಂದ ಕೆಲವರು ಕರ್ಮತ್ಯಾಗ ಮಾಡಬೇಕೆನ್ನುವರು, ಆದರೆ ನಿಷ್ಕ್ರಿಯನಾಗುವನು. ಯಾವ ಮನುಷ್ಯನೂ ಯಾವ ಕೆಲಸವನ್ನು ಮಾಡದೆ ಕ್ಷಣಕಾಲವಾದರೂ ಇರಲಾರನು. ಅವನು ಪ್ರಕೃತಿ ಸಿದ್ಧ ಗುಣಗಳಿಗೆ ವಶನಾಗಿ ಕ್ರಿಯೋನ್ಮುಖನಾಗುವನು. ಯಾವ ಕೆಲಸವನ್ನೂ ಮಾಡದವನಿಗೆ ಶರೀರ ಯಾತ್ರೆಯು ನಡೆಯುವುದಿಲ್ಲವಲ್ಲವೇ? ಆದ್ದರಿಂದ ಕರ್ಮ ಮಾಡದಿರುವುದಕ್ಕಿಂತ ನಿಷ್ಕಾಮವಾಗಿ, ಅಂದರೆ ಕರ್ಮ ಫಲಗಳಲ್ಲಿ ಕೋರಿಕೆ ಇಲ್ಲದೆ ದೈವಾರ್ಪಣ ಬುದ್ಧಿಯಿಂದ ಸಕಲ ಕಾರ್ಯಗಳನ್ನು ಆಚರಿಸುವುದೇ ಶ್ರೇಯಸ್ಕರವು. ಹೇ ವೈಶ್ಯರಾಜ, ಬಯಕೆಯಿಂದ ಮಾಡುವ ಕರ್ಮಗಳು ದೇಹಿಗೆ ಬಂಧ ಹೇತುಗಳಾಗುವುವು. ನನಗಾಗಿ ಮಾಡುವ ಕರ್ಮಗಳು ಬಂಧನ ಕಾರಣವಲ್ಲ. ಹೇ ಭೂಪತಿ, ಚಿತ್ತಶುದ್ಧಿಯು ಮಹಾನ್ ಜ್ಞಾನದಾಯಕವಾದ ಸಾಧನ. ಮಹರ್ಷಿಗಳೆಲ್ಲ ಜ್ಞಾನದಿಂದಲೇ ಪರಬ್ರಹ್ಮ ಸ್ವರೂಪಿಣಿಯಾದ ನನ್ನನ್ನು ತಿಳಿದುಕೊಂಡರು. ಕಾರ್ಯಾಚರಣೆಯಿಂದಲೇ ಚಿತ್ತಶುದ್ಧಿ ಸಿದ್ಧಿಸುವುದು. ಚಿತ್ತಶುದ್ಧಿಯಿಂದ ಭೇದ ಬುದ್ಧಿಯು ನಶಿಸುವುದು. ಆ ವಿಧವಾದ ಅಭೇದ ಬುದ್ಧಿಯೇ ಯೋಗವೆನಿಸುವುದು. ಅದರಿಂದ ಅಮೃತತ್ವವು ಸಿದ್ಧಿಸುವುದು. ಕರ್ಮತ್ಯಾಗ ಮಾಡಿದವನು ಚಿತ್ತಶುದ್ಧಿಯಿಂದ ಹೊಂದಲಾರನು. ಚಿತ್ತಶುದ್ಧಿಯನ್ನು ಹೊಂದದೆ ಜ್ಞಾನವನ್ನು ಹೊಂದಲಾರನು. ಆದ್ದರಿಂದಲೇ ಪ್ರತಿ ವ್ಯಕ್ತಿಯು ಸ್ವಧರ್ಮಾಚರಣ ಪರನಾಗಿ ನಿಷ್ಕಾಮ ಕರ್ಮವನ್ನು ಆಚರಿಸಬೇಕಿದೆ. ಅಜ್ಞಾನ ಸಂಗದಿಂದ ಕರ್ಮವನ್ನು ಆಚರಣೆ ಮಾಡುವ ವ್ಯಕ್ತಿಯು ಅಹಂಕಾರದಿಂದ ತಾನೇ ಕರ್ತ ಎಂದು ಭಾವಿಸುವನು. ಬುದ್ಧಿವಂತನಾದ ನರನು ಅಹಂಕಾರ ಮಮಕಾರಾದಿಗಳನ್ನು ತೊರೆದು ತಾನು ಆಚರಿಸುವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿ ಉತ್ತಮೋತ್ತಮ ಗತಿಯನ್ನು ಹೊಂದಬಲ್ಲನು. ಯಾವ ಮಾನವರು ಈರ್ಷ್ಯಾದ್ವೇಷಗಳನ್ನು ಬಿಟ್ಟು ಭಕ್ತಿ ತತ್ಪರರಾಗಿ ನಾನು ಹೇಳಿದ ಈ ಶುಭ ಮಾರ್ಗವನ್ನು ಆಚರಿಸುವವರೋ ಅವರು ತಪ್ಪದೆ ಸಮಸ್ತ ಕರ್ಮ ಬಂಧಗಳಿಂದ ವಿಮುಕ್ತರಾಗುವರು. ಓ ಪುಣ್ಯಶೀಲ, ಮಾನವರ ಗುಣಕರ್ಮ ಸ್ವಭಾವಗಳನ್ನು ಅನುಸರಿಸಿ ಈ ಭೂತಲದಲ್ಲಿ ನನ್ನಿಂದ ಚತುರ್ವರ್ಣಗಳು ಏರ್ಪಟ್ಟವು. ಪ್ರತಿ ವ್ಯಕ್ತಿಯು ಸ್ವಧರ್ಮವನ್ನು ಆಚರಿಸಬೇಕು. ಪರಧರ್ಮವು ಭಯಹೇತುವು. ನಿಜವಾಗಿ ಸ್ವಧರ್ಮವೆಂದರೆ ಆತ್ಮಧರ್ಮವೆಂದು ತಿಳಿಯಬೇಕು. ಹೇ ವರೇಣ್ಯ, ನನ್ನಿಂದ ಬ್ರಹ್ಮವು ಉದ್ಭವಿಸಿತು. ಆ ಬ್ರಹ್ಮದಿಂದ ಕರ್ಮವು ಉತ್ಪನ್ನವಾಯಿತು. ಅದರಿಂದ ಯಜ್ಞವು ಉಂಟಾಯಿತು. ಆದ್ದರಿಂದ ಯಜ್ಞದಲ್ಲಿಯೂ ಸಮಸ್ತ ವಿಶ್ವದಲ್ಲಿಯೂ ನಾನೇ ತುಂಬಿರುವೆನೆಂದು ತಿಳಿದುಕೋ. ಮಾನವರು ಯಜನಾನ್ನದಿಂದ ನನ್ನ ವಿಭೂತಿಗಳಾದ ದೇವತೆಗಳಿಗೆ ತೃಪ್ತಿಯುಂಟು ಮಾಡಬೇಕು. ತೃಪ್ತರಾದ ದೇವತೆಗಳು ವಾಂಛಿತ ಸುಖ ಸಂಪದಗಳನ್ನು ಪ್ರಸಾದಿಸುವರು. ದೈವಕ್ಕೆ ಅರ್ಪಿಸದೆ ಅನ್ನವನ್ನು ಭುಜಿಸುವವನು ಕಳ್ಳನೆನಿಸುವನು. ರಾಜ, ನಾನೇ ಅಗ್ನಿಯು, ಹೋಮದ್ರವ್ಯವು, ಸೋಮಯಾಜಿಯೂ ನಾನೇ. ನನಗೆ ಸಮರ್ಪಿಸಲ್ಪಡುವ ಆಹುತಿಯೆಲ್ಲವೂ ಬ್ರಹ್ಮಮಯವೆಂದು ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞರ ಲಕ್ಷಣ. ಕೆಲವರು ಯೋಗಿಗಳು ದೇವತಾ ಸಂಬಂಧವಾದುದನ್ನೇ ಯಜ್ಞವೆಂದೆನ್ನುಕೊಳ್ಳುವರು. ಕೆಲವರು ಜ್ಞಾನಿಗಳು ಬ್ರಹ್ಮರೂಪಾಗ್ನಿಯಲ್ಲಿ ಶ್ರೋತ್ರಾದಿ ಇಂದ್ರಿಯಗಳನ್ನು ಹವನ ಮಾಡುವರು. ಕೆಲವರು ಇಂದ್ರಿಯ ರೂಪವಾದ ಅಗ್ನಿಯಲ್ಲಿ ಶಬ್ದಾದಿ ವಿಷಯಗಳನ್ನು ಆಹುತಿ ಮಾಡುವರು. ಕೆಲವರು ಜ್ಞಾನದಿಂದ ಪ್ರಜ್ವಲಿಸುವ ಆತ್ಮ ಸಂಯಮ ರೂಪ ಯೋಗಾಗ್ನಿಯಲ್ಲಿ ಇಂದ್ರಿಯಗಳನ್ನು ಪ್ರಾಣಗಳನ್ನು ಹವನ ಮಾಡುವರು. ಇವರ ಕ್ರಿಯಾಫಲವೆಲ್ಲ ಆತ್ಮಲೀನವಾಗುವುದು. ಕೆಲವರು ವೇದಾಧ್ಯಯನಗಳಿಂದಲೂ ಕೆಲವರು ಜ್ಞಾನರೂಪವಾದ ಹವಿಸ್ಸುಗಳಿಂದಲೂ ನನ್ನ ಯಜನ ಮಾಡುವರು. ಈ ರೀತಿಯಲ್ಲಿ ಪ್ರತಿಪಾದಿತವಾದ ಹಲವು ಬಗೆಯ ಶಾರೀರಿಕ, ವಾಚಿಕ, ಮಾನಸಿಕ ಯಜ್ಞಗಳನ್ನು ತಿಳಿದುಕೊಂಡು ಆಚರಿಸುವವರು ಸಕಲ ಬಂಧನಗಳಿಂದ ವಿಮುಕ್ತರಾಗುವರು. ತಮ್ಮ ಪಾಪಗಳನ್ನು ಕಳೆದುಕೊಳ್ಳುವರು. ನಿಜವಾಗಿ ಲೋಕಹಿತಾರ್ಥವಾಗಿ ಮಾಡಲ್ಪಡುವ ಪ್ರತಿ ಕಾರ್ಯವು
ಯಜ್ಞವಾಗಿ ಬೆಳಗುವುದೆಂದು ತಿಳಿದುಕೊಳ್ಳಬೇಕು. ನಿತ್ಯವೂ ಯಜ್ಞ ಪ್ರಸಾದವಾಗಿ ಆಹಾರವನ್ನು ಭುಜಿಸುವವನು ಬ್ರಹ್ಮಪದವನ್ನು ಹೊಂದುವನು. ಈಗ ಇನ್ನು ಜ್ಞಾನಯೋಗ ಸಾರವನ್ನು ಕೇಳು. ಹೇ ನೃಪಾಲ, ಎಲ್ಲ ಯಜ್ಞಗಳಲ್ಲಿ ಜ್ಞಾನ ಯಜ್ಞವು ಶ್ರೇಷ್ಠವಾದುದು. ಮೋಕ್ಷ ಸಾಧನವಾದ ಜ್ಞಾನದಲ್ಲಿಯೇ ಸಮಸ್ತ ಕರ್ಮಗಳ ಫಲವು ಲೀನವಾಗುವುದು. ಜ್ಞಾನಿಗಳು ಸಕಲ ಜಗತ್ತುಗಳನ್ನು ವಶಪಡಿಸಿಕೊಂಡು ದಯಾಳುಗಳಾಗಿ ಅವರ ಸದುಪದೇಶಗಳಿಂದ ಪ್ರಪಂಚವನ್ನು ಪರಿಶುದ್ಧಗೊಳಿಸುವರು. ಜ್ಞಾನ ಸಂಪನ್ನರು ಜೀವನ್ಮುಕ್ತ ಸ್ಥಿತಿಯನ್ನು ಹೊಂದಿ ಪರಮಾನಂದಮಯ ರಸವಾಹಿನಿಯಲ್ಲಿ ಮುಳುಗಿ ತಮ್ಮ ಹೃದಯಗಳಲ್ಲಿ ನೆಲೆಸಿರುವ ಪರಮಾತ್ಮನನ್ನು ನಿಮೀಲಿತ ನೇತ್ರಗಳಿಂದ ದರ್ಶಿಸುವವರು. ಜ್ಞಾನಯೋಗಿಗಳು ಸಕಲ ಪ್ರಾಣಿಕೋಟಿಯನ್ನು ತಮ್ಮ ಸಮಾನವಾಗಿಯೇ ಭಾವಿಸುವರು. ಸುಖ ದುಃಖ ಜಯಾಪಜಯ ಲಾಭ ನಷ್ಟ ಮಾನಾವಮಾನ ಮೊದಲಾದ ಸಮಸ್ತ ದ್ವಂದ್ವಗಳನ್ನು ಅವರು ಸಮದೃಷ್ಟಿಯಿಂದ ಸ್ವೀಕರಿಸುವರು. ಹೇ ನೃಪತಿ, ಪಂಡಿತರಾದ ಮಹಾತ್ಮರು ಬ್ರಾಹ್ಮಣನಲ್ಲಿಯೂ ಚಂಡಾಲನಲ್ಲಿಯೂ ಸಮದೃಷ್ಟಿಯನ್ನು ಹೊಂದಿರುವರು. ಅವರು ಸಮಸ್ತ ಪ್ರಕೃತಿಯಲ್ಲಿ ನಾನು ತುಂಬಿರುವಂತೆ ಭಾವಿಸಿ ದರ್ಶಿಸುವರು. ಜ್ಞಾನದ ಬಲದಿಂದ ಇಂದ್ರಿಯಗಳನ್ನು ತಡೆಹಿಡಿದು ಎಲ್ಲೆಡೆಯಲ್ಲಿಯೂ ಸಮತ್ವ ಬುದ್ಧಿ ಹೊಂದಿರುವುದೇ ಜ್ಞಾನಯೋಗವೆಂದೆನಿಸುವುದು. ಆಮೆಯು ತನ್ನ ಅವಯವಗಳನ್ನೆಲ್ಲ ತನ್ನೊಳಗೆ ಸೆಳೆದುಕೊಳ್ಳುವ ರೀತಿಯಲ್ಲಿ ಯೋಗಿಯು ವಿಷಯ ಸುಖಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂದೆಳೆದುಕೊಂಡು ಆತ್ಮಸ್ಥಿತನಾಗುವನು. ಅಂಥವನನ್ನೇ ಸ್ಥಿರಬುದ್ಧಿ ಎನ್ನುವರು. ತ್ರಿವಿಧ ದುಃಖಗಳನ್ನು ನಾಶಗೊಳಿಸಿಕೊಂಡು ಮಮಕಾರ ಅಹಂಕಾರಗಳನ್ನು ತ್ಯಜಿಸಿ ಕಾಮನೆಗಳನ್ನೆಲ್ಲ ಬಿಟ್ಟು ನಿತ್ಯ ಜ್ಞಾನಾಭರಿತನಾದವನು ಮುಕ್ತಿಯನ್ನು ಹೊಂದಬಲ್ಲನು. ಹೀಗೆ ದೇವಿಯು ಹೇಳಲು ಅದನ್ನು ಕೇಳಿದ ಕುಸುಮಾರ್ಯನು, ದೇವಿ, ಪಾಪ ಮಾಡಕೂಡದೆಂದು ನಿಶ್ಚಯಿಸಿಕೊಂಡ ಮಾನವನು ಕೂಡ ಯಾವುದರಿಂದ ಪ್ರೇರಿತನಾಗಿ ಪಾಪವನ್ನು ಆಚರಿಸುತ್ತಿರುವನು ಎಂದು ಪ್ರಶ್ನಿಸಿದನು. ಬಳಿಕ ದೇವಿಯು, ಭೂಪಾಲ, ರಜೋಗುಣ ಜನಿತವಾದ ಕಾಮ, ಕಾಮದಿಂದ ಜನಿಸಿದ ಕ್ರೋಧ ಪಾಪಕ್ಕೆ ಹೇತುಗಳು. ಈ ಎರಡೂ ಮಾನವನಿಗೆ ಮಹಾಶತ್ರುಗಳು. ಕಾಮವು ಬುದ್ಧಿಯನ್ನು, ಮನಸ್ಸನ್ನು, ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಜ್ಞಾನವಂತನನ್ನು ಕೂಡ ಮೋಹಕೂಪಕ್ಕೆ ಬೀಳಿಸುತ್ತಿದೆ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವು, ಮನಸ್ಸಿಗಿಂತ ಬುದ್ಧಿ ಉತ್ತಮವು, ಬುದ್ಧಿಗಿಂತ ಶ್ರೇಷ್ಠವಾದುದು ಪರಮಾತ್ಮ, ಅದು ನಾನೇ ಆಗಿರುವೆ. ರಾಜ, ಆತ್ಮದಿಂದ ಆತ್ಮವನ್ನು ತಿಳಿದುಕೊಂಡು ಆತ್ಮನಿಂದಲೇ ಆತ್ಮವನ್ನು ನಿಯಮಿಸಿ ಕಾಮರೂಪವಾದ ಶತ್ರುವನ್ನು ಹತಗೊಳಿಸುವವನು ಪರಮಪದವನ್ನು ಹೊಂದಬಲ್ಲನು. ಭೇದ ಭಾವವನ್ನು ತ್ಯಜಿಸಿ ಸಮದೃಷ್ಟಿ ಹೊಂದಿ ಲಭಿಸುವುದರಲ್ಲಿ ಸಂತುಷ್ಟನಾಗಿ ಕರ್ಮಾಚರಣೆಯಲ್ಲಿ ನಿರ್ಲಿಪ್ತನಾಗಿ ವಿಷಯ ವಾಂಛೆಗಳಿಂದ ವಿಮುಕ್ತನಾಗಿ ಜ್ಞಾನೈಶ್ಚರ್ಯ ಪ್ರಾಪ್ತಿ ಮಾಡಿಕೊಂಡವನು ದ್ರವ್ಯ ಯಜ್ಞಾದಿ ಕ್ರಿಯೆಗಳನ್ನು ಆಚರಿಸಿದರೂ ಆ ಕ್ರಿಯಾಫಲಗಳು ನನ್ನಲ್ಲಿ ಲೀನವಾಗಿ ಹೋಗುವವು. ಆದ್ದರಿಂದ ಅವು ಅವನಿಗೆ ಬಂಧಹೇತುಗಳಲ್ಲ. ಮಾನವನ ಅಭ್ಯುನ್ನತಿಗೆ ಸತ್ಸಂಗವು ಅತ್ಯಗತ್ಯವು. ಸತ್ಸಂಗತ್ವದಿಂದ ಸುಗುಣ ಸಂಪತ್ತು ವರ್ಧಿಸಬಲ್ಲುದು, ಆಪತ್ತುಗಳು ನಶಿಸಬಲ್ಲವು, ಲೌಕಿಕ ಪಾರಲೌಕಿಕ ಸುಖಗಳು ಪ್ರಾಪ್ತಿಯಾಗಬಲ್ಲವು. ಸತ್ಸಂಗತ್ವದಿಂದ ನಿಸ್ಸಂಗತ್ವವು, ನಿಸ್ಸಂಗತ್ವದಿಂದ ನಿರ್ಮೋಹತ್ವವು, ನಿರ್ಮೋಹತ್ವದಿಂದ ನಿಶ್ಚಲ ತತ್ವವು, ನಿಶ್ಚಲ ತತ್ವದಿಂದ ನಿರ್ಮಲ ಜ್ಞಾನವು, ಅದರಿಂದ ಜೀವನ್ಮುಕ್ತಿಯು ಲಭಿಸಬಲ್ಲವು. ಜ್ಞಾನಿ ಎಲ್ಲದವನಿಗೆ ಮುಕ್ತಿಯು ದೊರೆಯದು. ರಾಜೇಂದ್ರ, ಯಾರು ಆತ್ಮಸಂಪನ್ನನೋ ಅವನು ಜ್ಞಾನ ಬಲದಿಂದ ಸರ್ವ ಸಂಶಯಗಳನ್ನು ತೊಲಗಿಸಿಕೊಳ್ಳುವನು. ಯೋಗ ಬಲದಿಂದ ಕರ್ಮಬಂಧಗಳನ್ನು ಬಿಡಿಸಿಕೊಂಡವನನ್ನು ಯಾವುದೂ ಬಂಧಿಸಲಾಗದು. ಹೀಗೆ ಜ್ಞಾನಿಯೇ ಕ್ಷೇತ್ರಜ್ಞರನ್ನು ತಿಳಿದುಕೊಂಡವನು ನನಗೆ ಅತ್ಯಂತ ಪ್ರಿಯನು ಎಂದು ದೇವಿ ಹೇಳಿದ ನುಡಿಗಳನ್ನು ಕೇಳಿ ಕುಸುಮಶ್ರೇಷ್ಠಿಯು, ಹೇ ಜಗನ್ಮಾತೆ, ಕ್ಷೇತ್ರವೆಂದರೆ ಏನು? ಕ್ಷೇತ್ರಜ್ಞನೆಂದರೆ ಯಾರು? ದಯಮಾಡಿ ವಿವರಿಸಿ ತಿಳಿಸು ಎಂದು ಪ್ರಾರ್ಥಿಸಿದನು. ಆಗ ಆ ದೇವಿಯು ಕರುಣಿಸಿ ಈ ರೀತಿಯಲ್ಲಿ ಹೇಳತೊಡಗಿದಳು. ಓ ವೈಶ್ಯಾಗ್ರಣಿ,
ಪಂಚಭೂತಗಳು, ಪಂಚನ್ಮಾತ್ರೆಗಳು, ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಮನೋಬುದ್ಧಿ ಚಿತ್ತಾಹಂಕಾರಗಳೆಂಬ ಅಂತಃಕರಣ, ಇಚ್ಛೆ, ಅವ್ಯಕ್ತ, ಧೃತಿ, ದ್ವೇಷ, ಸುಖ, ದುಃಖ, ಚೇತನ ಎಂಬ ಈ ಸಂಘಾತವೆಲ್ಲ ಸೇರಿ ಕ್ಷೇತ್ರವು ಎಂದರೆ ದೇಹವು ಕರೆಯಲ್ಪಡುವುದು. ಸರ್ವಕ್ಷೇತ್ರಗಳಲ್ಲಿ ಸರ್ವಾಂತರ್ಯಾಮಿನಿಯಾಗಿರುವ ನನ್ನನ್ನು ಕ್ಷೇತ್ರಜ್ಞಳೆಂದು ತಿಳಿಯಬೇಕು. ಸರಳ ಭಾವ, ಗುರು ಸೇವೆ, ಇಂದ್ರಿಯ ಸುಖಗಳಲ್ಲಿ ವಿರಕ್ತ, ಸಹನೆ, ನಿಷ್ಕಪಟತನ, ಜನನ ಮರಣಾದಿ ವಿಷಯ ವಿವೇಕ, ಸಮದೃಷ್ಟಿ, ದೃಢಭಕ್ತಿ, ಏಕಾಂತ, ಬಾಹ್ಯಾಂತರಿಂದ್ರಿಯ ನಿಗ್ರಹ ಮೊದಲಾದವುಗಳಿಂದ ಕೂಡಿದ ಅರಿವೇ ಜ್ಞಾನವೆನಿಸುವುದು. ಅಂಥ ಜ್ಞಾನದಿಂದ ತಿಳಿಯಲ್ಪಡುವವಳಾಗಿಯೂ ಮತ್ತು ಪ್ರಕೃತಿಯ ಭಾವಗಳಾದ ತ್ರಿಗುಣಗಳಿಗೆ ಅತೀತಳಾದ ಪರಬ್ರಹ್ಮರೂಪಿಣಿಯೂ ಆದ ನಾನು ಜ್ಞೇಯಳು. ತ್ರಿಗುಣಗಳಲ್ಲಿ ಸತ್ವಗುಣಾಧಿಕೃತೆಯಿಂದ ಸುಖವು ಜ್ಞಾನವು ಪ್ರಾಪ್ತಿಯಾಗಬಲ್ಲುದು. ರಜೋಗುಣಾಧಿಕ್ಯತೆಯಿಂದ ಭೋಗಾಸಕ್ತಿ ಕರ್ಮಾಸಕ್ತಿ ವೃದ್ಧಿಸುವುದು. ತಮೋಗುಣಾಧಿಕ್ಯತೆಯಿಂದ ನಿದ್ರೆ ಆಲಸ್ಯ ಕಷ್ಟವು ಪ್ರಾಪ್ತಿಯಾಗುವು. ರಾಜ, ಮಾನವ ಪ್ರಕೃತಿಯು ದೈವಿ, ಅಸುರಿ ಮತ್ತು ರಾಕ್ಷಸಿ ಎಂದು 3 ವಿಧಗಳಾಗಿರುವವು. ಅವುಗಳಲ್ಲಿ ಕರುಣೆ, ಅಕ್ರೋಧ, ಧೈರ್ಯ, ನಿಶ್ಚಲತ್ವ, ನಿರ್ಭಯತ್ವ, ಸಹನೆ, ವಿನಯ ಮೊದಲಾದ ಲಕ್ಷಣಗಳು ದೈವಿ ಪ್ರಕೃತಿ ಲಕ್ಷಣಗಳು. ನಿಷ್ಠುರ ಭಾವ, ಮದ, ಅಹಂಕಾರ, ಮಿಗಿಲಾದ ಗರ್ವ, ಹಿಂಸಾಪ್ರಿಯತ್ವ, ದ್ವೇಷ, ನಿರ್ದಯೆ, ಕ್ರೂರತ್ವ, ಪರಪೀಡೆ, ದೈವನಿಂದೆ, ವೇದನಿಂದೆ, ಶಾಸ್ತ್ರನಿಂದೆ, ಪಾಪಿ ಜನಸಂಗ, ಪರಕಾಂತಾಭಿಲಾಷೆ, ಪರಧನಾಭಿಲಾಷೆ, ಈರ್ಷ್ಯೆ ಮೊದಲಾದವೆಲ್ಲ ಅಸುರಿ ಅಥವಾ ರಾಕ್ಷಸಿ ಪ್ರವೃತ್ತಿಯ ಲಕ್ಷಣಗಳು. ರಾಜ, ತಪಸ್ಸು ಕೂಡ ಕಾಯಿಕ, ವಾಚಿಕ, ಮಾನಸಿಕ ಎಂಬ ಭೇದಗಳಿಂದ ತ್ರಿವಿಧವಾಗಿವೆ. ಕಾಂಕ್ಷಾರಹಿತವಾಗಿ ಶ್ರದ್ಧೆಯಿಂದ ಮಾಡುವ ತಪಸ್ಸು ಸಾತ್ವಿಕ ತಪಸ್ಸು. ಐಶ್ವರ್ಯಕ್ಕಾಗಿ ಬಹುವಿಧ ವಾಂಛೆಗಳಿಂದ ಮಾಡುವ ತಪಸ್ಸು ರಾಜಸ ತಪಸ್ಸು. ಇತರರಿಗೆ ಬಾಧೆಯುಂಟಾಗುವ ಕೋರಿಕೆಯಿಂದ ಮಾಡುವ ತಪಸ್ಸು ತಾಮಸಿಕ ತಪಸ್ಸು. ವರೇಣ್ಯ, ಜ್ಞಾನವನ್ನು ಕೂಡ 3 ವಿಧಗಳಾಗಿ ವಿಭಜಿಸಲಾಗುವುದು. ಸಮಸ್ತ ಪ್ರಾಣಿ ಕೋಟಿಯಲ್ಲಿ ನನ್ನನ್ನೇ ದರ್ಶಿಸುತ್ತಾ ಜಗತ್ತು ಮಿಥ್ಯೆಯೆಂದು ಸತ್ಯವೂ ನಿತ್ಯವೂ ಆದವಳು ನಾನೇ ಎಂದು ತಿಳಿದುಕೊಳ್ಳುವುದು ಸಾತ್ವಿಕ ಜ್ಞಾನವೆನಿಸುವುದು. ನನ್ನನ್ನು ಸಮಸ್ತ ಭೂತಗಳಿಗಿಂತ ಬೇರೆ ಎಂದೆಣಿಸಿ ವಿಭಿನ್ನ ಭಾವಗಳನ್ನು ಹೊಂದುವ ಜ್ಞಾನವು ರಾಜಸ ಜ್ಞಾನವೆನಿಸುವುದು. ಹೇತುಬದ್ಧವಲ್ಲದುದು, ಅಸತ್ಯವಾದುದು, ದೇಹಾತ್ಮಗಳನ್ನು ಒಂದಾಗಿ ಭಾವಿಸುವ ಜ್ಞಾನವು ತಾಮಸ ಜ್ಞಾನವೆಂದೆನಿಸುವುದು. ಹಾಗೆಯೇ ದಾನ, ಕರ್ಮ, ಸುಖ, ದುಃಖ, ಕರ್ತ ಎಂಬುವುಗಳು ಕೂಡ ಸಾತ್ವಿಕ, ರಾಜಸ, ತಾಮಸಗಳೆಂದು ತ್ರಿವಿಧಗಳಾಗಿರುವುದೆಂದು ತಿಳಿಯಬೇಕು. ಹೇ ರಾಜ, ಯೋಗ ಸಿದ್ಧಿಗಾಗಿ ಅಭ್ಯಾಸದಿಂದ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳಬೇಕು. ಮನೋಜಯವಿಲ್ಲದೆ ಯೋಗವು ಅತೀವ ದುರ್ಬಲವು ಎಂದು ದೇವಿಯು ನುಡಿದ ವಚನಗಳನ್ನು ಕೇಳಿದ ಕುಸುಮಶ್ರೇಷ್ಠಿಯು, ಓ ದೇವದೇವೇಶ್ವರಿ, ಮನಸ್ಸು ಬಹಳ ಚಂಚಲವಾಗಿಯೂ ಪರಿವರ್ತಿಸಲು ಶಕ್ಯವಾಗಿರುವುದಲ್ಲವೇ? ಅಂತಹ ಮನಸ್ಸನ್ನು ನಿಗ್ರಹಿಸಿ ನಿಶ್ಚಲ ಯೋಗವನ್ನು ಹೊಂದಲು ಸಾಧ್ಯವಾಗುವುದೇ ಎಂದು ಪ್ರಶ್ನಿಸಿದನು. ಆಗ ಆ ಪರಮೇಶ್ವರಿಯು, ಓ ವಣಿಗ್ವರ, ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಜ್ಞಾನನಿಷ್ಠ ತಪೋನಿಷ್ಠರಿಗಿಂತ ಯೋಗಿಯು ಶ್ರೇಷ್ಠನು. ಇವರೆಲ್ಲರಿಗಿಂತಲೂ ನನ್ನಲ್ಲಿ ಭಕ್ತಿಯುಳ್ಳವನೇ ಮಿಗಿಲಾಗಿ ಶ್ರೇಷ್ಠನು ಎಂದು ಹೇಳಿದನು. ಆಗ ಕುಸುಮಶ್ರೇಷ್ಠಿಯು, ಜಗನ್ಮಾತೆ, ಭಕ್ತನೇ ಸರ್ವಶ್ರೇಷ್ಠನೆಂದು ಹೇಳುತ್ತಿರುವೆ. ಭಕ್ತಿ ಎಂದರೇನು? ಭಕ್ತನ ಲಕ್ಷಣಗಳು ಯಾವುವು? ದಯಮಾಡಿ ತಿಳಿಸು ಎಂದು ಪ್ರಾರ್ಥಿಸಿದನು. ಆಗ ದೇವದೇವಿಯು, ಹೇ ರಾಜ, ಸರ್ವ ಜಗತ್ತಿಗೆ ಕಾರಣಳು ಸರ್ವಾಂತರ್ಯಾಮಿನಿಯೂ ಆದ ನನ್ನ ಮಹತ್ವದ ಶ್ರವಣದ ಮೂಲಕ ದ್ರವೀಭೂತವಾದ ಚಿತ್ತದಲ್ಲಿ ನನ್ನ ವಿಷಯವಾಗಿ ಧಾರಾವಾಹಿಕವಾಗಿ ಪ್ರವಹಿಸುವ ಮನೋವೃತ್ತಿಯೇ
ಭಕ್ತಿ ಎನಿಸುವುದು. ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸಿ ನನ್ನ ಯಥಾರ್ಥ ತತ್ವವನ್ನು ತಿಳಿದುಕೊಳ್ಳಬೇಕು. ಮೊದಲು ನನ್ನ ಪ್ರಕೃತಿಯನ್ನು ತಿಳಿದುಕೊಳ್ಳುವುದು ಮುಖ್ಯ. ರಾಜ, ನಾನು ಭೂಮಿಯಲ್ಲಿ ಗಂಧವಾಗಿ, ಅಗ್ನಿಯಲ್ಲಿ ಕಾಂತಿಯಾಗಿ, ಸೂರ್ಯಚಂದ್ರರಲ್ಲಿ ಪ್ರಕಾಶ ರೂಪವಾಗಿ, ನೀರಿನಲ್ಲಿ ರಸರೂಪವಾಗಿ ನೆಲೆಸಿರುವನು. ನಾನು ಪಂಡಿತರಲ್ಲಿ ಧೀಶಕ್ತಿಯಾಗಿ, ತಾಪಸಗಳಲ್ಲಿ ತಪಶಕ್ತಿಯಾಗಿ, ಬಲಶಾಲಿಗಳಲ್ಲಿ ಬಲವಾಗಿ ವಿರಾಜಿಸುತ್ತಿರುವೆನು. ಯಾರು ಯಾವ ಭಾವದಲ್ಲಿ ಕೀರ್ತಿಸುವರೋ ಅವರಿಗೆ ಆ ರೂಪದಲ್ಲಿ ದರ್ಶನವಿತ್ತು ಕೋರಿಕೆಗಳನ್ನು ತೀರಿಸುತ್ತಿರುವೆನು. ಯಾವ ವ್ಯಕ್ತಿ ನನ್ನನ್ನು ಸ್ಮರಿಸುತ್ತಾ ಪ್ರಾಣಗಳನ್ನು ಬಿಡುವನೋ ಅವನು ಪುನರ್ಜನ್ಮವಿಲ್ಲದ ಮೋಕ್ಷವನ್ನು ಹೊಂದುವನು. ಯಾರು ನನಗೆ ಅರ್ಘ್ಯ, ಪಾದ್ಯ, ಸ್ನಾನ, ವಸ್ತ್ರಾಲಂಕಾರ, ಧೂಪ, ದೀಪ, ನೈವೇದ್ಯ, ತಾಂಬೂಲಾದಿಗಳನ್ನು ಸಮರ್ಪಿಸಿ ವಿವಿಧೋಪಚಾರಗಳಿಂದ ಭಕ್ತಿಯುಕ್ತರಾಗಿ ಪೂಜಾವ್ರತ ಯಜ್ಞಾದಿಗಳಿಂದ ಆರಾಧಿಸುವರೋ ಅವರು ಪರಮಪದವನ್ನು ಹೊಂದಬಲ್ಲರು. ನನ್ನನ್ನು ಕುರಿತ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನೆಗಳೆಂಬ 9 ಲಕ್ಷಣಗಳ ಭಕ್ತಿಯಿಂದ ನನ್ನನ್ನು ಅರ್ಚಿಸುವವರು ಉತ್ತಮವಾದ ತಮ್ಮ ಅಭೀಷ್ಟ ಫಲಗಳನ್ನು ಹೊಂದಬಲ್ಲರು. ನನ್ನ ನಾಮ ಸಂಕೀರ್ತನೆ, ಮಂತ್ರ ಜಪ ನಿರಂತರವಾಗಿ ಮಾಡುವವರು ನನ್ನನ್ನು ತಪ್ಪದೇ ಸೇರುವರು. ಶಾಸ್ತ್ರವೇತ್ತರು, ವೇದವಿದರು, ಯಜ್ಞದಾತನ ತಪಾಶ್ಚರ್ಯದಿನಿರಿತರು ಕೂಡ ನನ್ನ ಯಥಾರ್ಥ ರೂಪವನ್ನು ತಿಳಿಯಲಾರರು. ಭಕ್ತಿಯುಕ್ತರು ಮಾತ್ರವೇ ನನ್ನನ್ನು ಹೊಂದಬಲ್ಲರು. ಅವ್ಯಕ್ತವಾದ ನನ್ನ ನಿರ್ಗುಣ ತತ್ವೋಪಾಸನೆ ಮಾಡುವವರೂ ಕೂಡ ನನ್ನನ್ನು ಸೇರುವರು. ಆದರೆ ಅವರಿಗೆ ಕ್ಲೇಶವು ಅಧಿಕ. ಶುಕಾದಿ ಮಹರ್ಷಿಗಳು, ನಾರದಾದಿ ಮುನಿವರೇಣ್ಯರು ಭಕ್ತಿಯೋಗದಿಂದಲೇ ನನ್ನನ್ನು ಹೊಂದಿದರು. ಭಕ್ತಿಯೋಗವು ಅತ್ಯಂತ ಸರಳವು, ಸುಲಭ ಸಾಧ್ಯವು. ಭಕ್ತನಾದವನು ನನಗೆ ವಿಶೇಷ ಪ್ರಿಯನು. ಓ ವೈಶ್ಯವರ್ಯ, ಮುಕ್ತಿಯನ್ನು ಹೊಂದುವುದಕ್ಕೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಎಂಬ 3 ಮಾರ್ಗಗಳು ವಿವರಿಸಲ್ಪಟ್ಟಿವೆ. ಇವುಗಳಲ್ಲಿ ಬಹಳ ಸುಲಭವಾದುದು ಧನವ್ಯಯ, ಶರೀರಾಯಾಸ ಮೊದಲಾದವುಗಳು ಇಲ್ಲದೆಯೇ ಕೇವಲ ಹೃದಯದಿಂದಲೇ ನಿರ್ವಹಿಸಲ್ಪಡುವುದಾಗಿರುವ ಭಕ್ತಿಯೋಗವು ಮುಮುಕ್ಷುಗಳೆಲ್ಲರೂ ತಪ್ಪದೆ ಆಶ್ರಯಿಸತಕ್ಕದಾಗಿದೆ. ಈ ಭಕ್ತಿಯೋಗವು ಮಾನವರ ಸತ್ವ, ರಜಸ್ತಮೋ ಗುಣ ಸ್ವಭಾವ ಭೇದಗಳನ್ನು ಅನುಸರಿಸಿ 3 ಬಗೆಯಾಗಿವೆ. ಇತರರ ಮೆಚ್ಚುಗೆಯನ್ನು ಪಡೆಯುವುದಕ್ಕೂ, ಪರರಿಗಾಗುವ ಮೇಲನ್ನು ಕೆಡಿಸುವುದಕ್ಕೂ, ಇತರರನ್ನು ಪೀಡಿಸುವುದಕ್ಕೂ ನನ್ನನ್ನು ಭಜಿಸುವವನ ಶಕ್ತಿ ತಾಮಸಿ ಶಕ್ತಿಯಾಗುವುದು. ಹಾಗಲ್ಲದೆ ಸ್ವಾರ್ಥದಿಂದ ಇಹಲೋಕ ಪರಲೋಕ ಸೌಖ್ಯಗಳನ್ನು ಹೊಂದುವ ಕೋರಿಕೆಗಳಿಂದ ಭೋಗಗಳಲ್ಲಿ ಆಸಕ್ತನಾಗಿ ಕೀರ್ತಿಕಾಮನಾಗಿ ಆಯಾ ಫಲಗಳನ್ನು ಹೊಂದುವುದಕ್ಕೆ ನನ್ನನ್ನು ಭಕ್ತಿಯಿಂದ ಸೇವಿಸುತ್ತಾ ಜೀವೇಶ್ವರ ಭೇದ ಬುದ್ಧಿಯಿಂದ ನನ್ನನ್ನು ತನಗಿಂತ ಬೇರೆಯಾಗಿ ಭಾವಿಸುವ ಭಜಿಸುವವನ ಭಕ್ತಿಯು ರಾಜಸಿ ಭಕ್ತಿ ಎನಿಸುವುದು. ಹಾಗಲ್ಲದೆ ಅನೇಕ ಜನ್ಮಾರ್ಜಿತ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ವೇದವಿಹಿತವಾದ ಸತ್ಕರ್ಮಗಳ ಅನುಷ್ಠಾನಗಳನ್ನು ದೈವಾರ್ಪಣ ಬುದ್ಧಿಯಿಂದ ನಿರಂತರ ಆಚರಿಸುತ್ತಾ ಅದು ತನ್ನ ಕರ್ತವ್ಯವೆಂದು ನಿಶ್ಚಯ ಬುದ್ಧಿಯನ್ನು ಹೊಂದಿ ನನ್ನನ್ನು ಸಂತೋಷಪಡಿಸುವುದಕ್ಕಾಗಿ ಮಾತ್ರವೇ ಮಾಡುವ ಭಕ್ತಿಯು ಸಾತ್ವಿಕ ಭಕ್ತಿ ಎನಿಸುವುದು. ಅಂತಹ ಭಕ್ತಿಯು ಪರಾಭಕ್ತಿಯನ್ನು ಹೊಂದುವಂತೆ ಮಾಡುವುದು. ಈ ಸಾತ್ವಿಕೀ ಭಕ್ತಿಯನ್ನೇ ಆಶ್ರಯಿಸಬೇಕು. ಹೇ ವರೇಣ್ಯ, ಪೂರ್ವಕಾಲದಲ್ಲಿ ಸೃಷ್ಟಿ ಸಮಯದಲ್ಲಿ ಈ ಮಹೋತ್ತಮವಾದ ಯೋಗವನ್ನು ನಾನು ವಿಷ್ಣುವಿಗೆ ಬೋಧಿಸಿದೆನು. ಅವನು ಇದನ್ನು ಸೂರ್ಯನಿಗೆ ಬೋಧಿಸಿದನು. ಸೂರ್ಯನು ಮನುವಿಗೆ ಪ್ರಬೋಧಿಸಿದನು. ತದನಂತರ ಪರಂಪರಾಗತವಾಗಿ ಮಹರ್ಷಿಗಳು ಇದನ್ನು ತಿಳಿದುಕೊಂಡರು. ರಾಜ, ವಿಷ್ಣು, ಬ್ರಹ್ಮ, ಮಹೇಶ್ವರರು ತನ್ನ ರೂಪಗಳೇ ಎಂದು ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ವಿಶ್ವವು ನಾನೇ ಎಂದು ತಿಳಿದುಕೋ. ಯಾವಾಗ ಈ ಪ್ರಪಂಚದಲ್ಲಿ ಅಧರ್ಮವು ವೃದ್ಧಿಯಾಗಿ ಧರ್ಮಕ್ಕೆ ಹಾನಿಯುಂಟಾಗುವುದೋ ಆಗ ದುಷ್ಟರನ್ನು ಶಿಕ್ಷಿಸಲು
ಶಿಷ್ಟರನ್ನು ರಕ್ಷಿಸಲು, ಧರ್ಮವನ್ನು ಸ್ಥಾಪಿಸಲು ನಾನು ಅನೇಕ ರೂಪಗಳನ್ನು ಧರಿಸಿ ಅವತರಿಸುತ್ತಿರುವೆನು. ಆದರೆ ನನ್ನ ದಿವ್ಯ ಸಮುತ್ಪತ್ತಿಯನ್ನು, ನನ್ನ ಲೀಲೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ವಿಶ್ವದಲ್ಲಿಯ ಸರ್ವೋತ್ತಮ ಪದಾರ್ಥಗಳನ್ನೆಲ್ಲ ನನ್ನ ಲೀಲಾ ವಿಭೂತಿಗಳೇ ಆಗಿವೆ. ನನ್ನನ್ನು ಯಾರು ಯಾವ ಭಾವದಲ್ಲಿ ಅರ್ಚಿಸುವರೋ ಅವರು ಆಯಾ ಅಭೀಷ್ಟ ಫಲಗಳನ್ನು ಹೊಂದುವರು. ಹೇ ನರೋತ್ತಮ, ಸರ್ವ ಮಾನವರು ತಮ್ಮ ಧರ್ಮಗಳಲ್ಲಿ ನಿಷ್ಠರಾಗಿ ಕರ್ಮಫಲಗಳನ್ನು ನನಗೆ ಸಮರ್ಪಿಸುತ್ತಾ ನನ್ನ ಅನುಗ್ರಹದಿಂದ ಪುನರ್ಜನ್ಮರಹಿತವಾದ ಪರಮ ಪದವನ್ನು ಹೊಂದಬಲ್ಲರು. ಅನಾದಿ ಸಿದ್ಧವೂ ರಹಸ್ಯಾತಿ ರಹಸ್ಯವೂ ಆದ ಈ ಯೋಗವನ್ನು ನಿನಗೀಗ ಸಾಂಗೋಪಾಂಗವಾಗಿ ತಿಳಿಸಿರುವೆನು. ಹೇ ಪುಣ್ಯಶೀಲ, ನೀನು ಕೇಳಿದ ಈ ಅತ್ಯಂತ ಗುಹ್ಯವಾದ ಯೋಗವು ವಾಸವಿ ಗೀತೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಗುವುದು. ಯಾರು ಈ ಗೀತಾಶಾಸ್ತ್ರವನ್ನು ಅಭ್ಯಾಸ ಮಾಡಿ ಗುರುಮುಖೇನ ಅರ್ಥವನ್ನು ಗ್ರಹಿಸಿ ನನ್ನನ್ನು ಅರ್ಚಿಸುವರೋ ಅವರ ಯೋಗಕ್ಷೇಮವನ್ನು ನಾನೇ ವಹಿಸಿಕೊಳ್ಳುವೆನು. ಈ ಗೀತೆಯನ್ನು ಪಠನ ಮಾಡಿದವರಿಗೆ ಸಕಲ ಇಷ್ಟಾರ್ಥಗಳು ಕೈಗೂಡುವವು. ಅಂತ್ಯದಲ್ಲಿ ಅವರಿಗೆ ತಪ್ಪದೇ ಮುಕ್ತಿಯು ಲಭಿಸುವುದು. ಹೀಗೆ ಕನ್ಯಕಾದೇವಿಯು ಕುಸುಮಶ್ರೇಷ್ಠಿಗೆ ಪರಮಾದ್ಭುತವಾದ ತತ್ವಜ್ಞಾನವನ್ನು ಪ್ರಬೋಧಿಸಿದಳು. ಕುಸುಮಶ್ರೇಷ್ಠಿಗೆ ಮೋಹ ದುಃಖಗಳು ದೂರವಾದವು, ಸತ್ಯಜ್ಞಾನವು ಲಭಿಸಿತು. ಆ ಬಳಿಕ ಆ ದೇವಿಯು ಕುಸುಮಶ್ರೇಷ್ಠಿಗೆ, ಓ ಭಕ್ತವರೇಣ್ಯ, ನಡೆಯಲಿರುವ ಭವಿಷ್ಯತ್ ಕಾರ್ಯಗತಿಯು ನಿನಗೆ ದೃಗ್ಗೋಚರವಾಗುವುದು, ವೀಕ್ಷಿಸು ಎಂದು ಹೇಳಿದಳು. ಆಗ ಕುಸುಮಶ್ರೇಷ್ಠಿಗೆ ವೈಶ್ಯವಂಶಕ್ಕೆ ಬರಲಿರುವ ಅಗ್ನಿ ಪ್ರವೇಶ, ಆನಂತರ ವಿಷ್ಣುವರ್ಧನ ರಾಜನ ಮರಣ, ವಿರೂಪಾಕ್ಷಾದಿ ವೈಶ್ಯ ಯುವಕರ ಕಾಶಿಯಾತ್ರೆ, ವಿರೂಪಾಕ್ಷ ಪಟ್ಟಾಭಿಷೇಕ ಮೊದಲಾದ ದೃಶ್ಯಗಳೆಲ್ಲ ಕ್ರಮವಾಗಿ ಕಂಡುಬಂದವು. ಆ ಧನ್ಯಾತ್ಮನಿಗೆ ವರ್ಣನಾತೀತವಾದ ಆನಂದಾನುಭೂತಿಯುಂಟಾಯಿತು. ತರುವಾಯ ಶ್ರೀ ಕನ್ಯಕಾದೇವಿಯು ತನ್ನ ದಿವ್ಯ ರೂಪವನ್ನು ಮರೆಮಾಡಿ ಮುಗ್ಧ ಮೋಹಕವಾದ ವಾಸವಿ ಕನ್ಯಕಾ ರೂಪವನ್ನು ಧರಿಸಿದಳು. ಅಷ್ಟರಲ್ಲಿ ಮಾಯೆಯು ಕುಸುಮಶ್ರೇಷ್ಠಿಯನ್ನು ಮುಸುಕಿದಳು. ಅವನು ಶಯ್ಯೆಯ ಮೇಲೆ ನಿಶ್ಚಿಂತನಾಗಿ ಗಾಢ ನಿದ್ರಾವಶನಾದನು ಎಂಬಲ್ಲಿಗೆ 12ನೆಯ ಅಧ್ಯಾಯವು ಮುಗಿಯಿತು.